ಜಾತಿ ಗಣತಿ ಮಾಡುವಂಥದ್ದು ಇವತ್ತೇನು ಎಲ್ಲ ಕಡೆಯೂ ಇವತ್ತು ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಈಗೇನು ಸೆನ್ಸಸ್ ಮಾಡಬೇಕು, ಸೆನ್ಸಸ್ಸು 2011ರಲ್ಲಿ ಆದಮೇಲೆ ಮತ್ತೆ ಸೆನ್ಸಸ್ ಆಗಿಲ್ಲ, ಇಟ್ಬಿಟ್ಟು 2011 ನಂತರ ಸೆನ್ಸಸ್ ಆಗಿಲ್ಲ. ಈಗ 2020ರಲ್ಲಿ ಸೆನ್ಸಸ್ ಮಾಡ್ತೀವಿ ಅಂದಾಗ ಹೇಗಾದರೂ ಸೆನ್ಸಸ್ ಮಾಡುವಂಥ ಪ್ರೊಸೆಸ್ ನಡೀತದೆ. ಆ ಪ್ರೊಸೆಸ್ ನಡೆದಾಗ ಅವಾಗೇನಾದರೂ ಕೇವಲ ಕುಟುಂಬದ ಸದಸ್ಯರು ಅವರು ಜಾಬ್ ಏನು ಮಾಡ್ತಾರೆ, ಮತ್ತೊಂದು ಸಮಾಜ ಇಷ್ಟೆಲ್ಲ ತೊಗೊತಿದ್ರು. ಈ ಸಲ ಇನ್ ಡಿಟೇಲ್ ಅವರು ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ ಎಲ್ಲವನ್ನೂ ಸಹಿತ ಒಂದು ಡಿಟೇಲ್ ಆದಂಥ ಜಾತಿ ಒಂದು ಸೆನ್ಸಸ್ಸು ಮತ್ತು ಇನ್ನೊಂದು ಜಾತಿ ಗಣತಿ ಅದನ್ನು ಮಾಡೋದ್ರ ಮುಖಾಂತರ ಬಹುಶಃ ಎಲ್ಲ ಡಿಮಾಂಡ್ಸು ಫುಲ್ಫಿಲ್ ಆಗ್ತಾವೆ. ಯಾರ್ಯಾರು ಯಾವ ಸಮಾಜದವ್ರು ಅದಾರ, ಯಾವ ಧರ್ಮದವ್ರು ಅದಾರ, ದೇಶದಲ್ಲಿ ಯಾವ ಹಿಂದುಳಿದ ವರ್ಗದವ್ರು ಇದ್ದಾರೆ, ಎಲ್ಲವೂ ಸಹಿತ ಹೊರಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಒಂದು ಮೋದಿಜಿಯವರು ಒಳ್ಳೆಯ ನಿರ್ಧಾರ ಕೈಗೊಂಡಿದ್ದಾರೆ. ಈ ಜಾತಿ ಗಣತಿ ಮಾಡುವಂಥದ್ದಕ್ಕೆ ಇವತ್ತು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದಕ್ಕೆ ನಾವು ಅದಕ್ಕೆ ಮೋದಿಜಿಯವರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದರ ಮುಖಾಂತರ ಒಂದು ಇಡೀ ದೇಶದ ಒಂದು ವ್ಯವಸ್ಥೆಯಲ್ಲಿ ಭಾಳಷ್ಟು ಬದಲಾವಣೆ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಮತ್ತು ಎಲ್ಲದಕ್ಕೂ ಸಹಿತ ಈಗ ಈ ಸಿದ್ದರಾಮಯ್ಯ ಕೇಳ್ತಾರೆ, ನೋಡಿ ನಾವು ಹೇಳಿದ್ದಕ್ಕಾಯ್ತು, ನಾವು ಮಾಡಿದ್ವಿ ಇಲ್ಲಿ, ಆಯ್ತಪ್ಪ ನೀವೇನು ಮಾಡಿದ್ರಿ? 2013ರಲ್ಲಿ ಅದನ್ನು ಅಪಾಯಿಂಟ್ ಮಾಡಿ 1 ವರ್ಷ ರಿಪೋರ್ಟ್ ರೆಡಿ ಆದರೆ ಅದನ್ನು ಪ್ರೆಸೆಂಟ್ ಮಾಡಲಿಲ್ಲ ನೀವು. ಅದರಲ್ಲಿ ರಾಜಕಾರಣ ಮಾಡೋದು ಬಿಟ್ಟರೆ ಮತ್ತೇನು ನೀವು ಮಾಡಲೇ ಇಲ್ಲ. ಅದು ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅದಕ್ಕೆ ನಾವು ಹೇಳಿದ್ದು ವರದಿನ ರಿಜೆಕ್ಟ್ ಮಾಡ್ರಿ ಅಂತ ಹೇಳಿಲ್ಲ. ನಾವು ಸಿದ್ದರಾಮಯ್ಯ ವರದಿ ಕೊಟ್ಟಿದ್ದನ್ನ ಏನಂದರೆ ಸೈಂಟಿಫಿಕ್ ಆಗಿ ಆಗಿಲ್ಲ, ಅಂದರೆ ಸರಿಯಾದ ನಿರ್ಧಾರ ಕೈಗೊಂಡು ಸರಿಯಾದ ಸರ್ವೆ ಮಾಡ್ರಿ ಅಂತ ಹೇಳ್ತೀವಿ. ಅದು ಮಾಡಲಿಕ್ಕೆ ತಯಾರಿಲ್ಲ, ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡುವಂಥದ್ದು ನಡೀತದೆ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಸ್ಟೇಟ್ಮೆಂಟ್ ನೋಡಿದೆ ನಾನು, 500 ಕೋಟಿನ ಎಷ್ಟೋ ಹಣ ಇಟ್ಟಿದ್ದಾರೆ, ಅದು ಸಾಲುವುದಿಲ್ಲ ಸರ್ವೆ ಮಾಡಲಿಕ್ಕೆ ಅಂತೇಳಿ. ಇಲ್ಲ ಸಣ್ಣ ಪುಟ್ಟ ಸರ್ಕಾರ ನಡೆಸಿದಂಥವ್ರು ನೀವೆಲ್ಲರೂ ಕ್ಯಾಬಿನೆಟ್ ಮಿನಿಸ್ಟರ್ ಕೆಲಸ ಮಾಡಿದಂಥವ್ರು ಒಂದು ಸಲ ಹಣ ನಿಗದಿ ಮಾಡಿದ ಮೇಲೆ ಅದು ಸಾಲುವುದಿಲ್ಲ ಅಂತಂದರೆ ಇದು ಕಂಟಿನ್ಯೂಸ್ ವರ್ಕ್, ಇವು ಕಂಟಿನ್ಯೂಸ್ ಇರ್ತಾವೆ. ಇವು ಅದಕ್ಕೆ ಮತ್ತೊಂದು 200 ಕೋಟಿ ಖರ್ಚು ಮಾಡಿದ್ರೆ ಎಡಿಷನಲ್ ಬಜೆಟ್ ಕೊಡ್ತಾರೆ. 500 ಕೋಟಿ ಸಾಲುವುದಿಲ್ಲ ರೀ ಅಂಥೇಳಿ ಅದನ್ನು ಸದ್ಯಕ್ಕೆ ನೀವು ಇದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂಥದ್ದು ಏನಿದೆ ಟೀಕೆ ಮಾಡೋದು ಇದು ಸರಿಯಲ್ಲ ಅಂತ ಹೇಳ್ತಾರೆ. ಅವರ ಬೇರೆಯವ್ರಿಗೆ ಹೆದರ್ಸಾಕತ್ತಾರೆ, ಅವ್ರಿಗೇನು ಬೆದರಿಕೆ ಕರೆ ಬರ್ತಾವೆ. ಮೊನ್ನೆ ACP ಅಡಿಷನಲ್ ACPಗೆ ಹೊಡ್ಯಾಕೆ ಕೊಟ್ಟಿದ್ರು ಅವರು. ಇನ್ನು ಅವ್ರಿಗೇನು ಯಾರು ಬೆದರಿಕೆ ಹಾಕ್ತಾರೆ ಅವರು? ನನಗೆ ಅರ್ಥನ ಆಗೋಲ್ಲ. ಅವ್ರು ಬೆದರಿಕೆ ಹಾಕ್ತಾರೆ ಅಂದರೆ ಸಿದ್ದರಾಮಯ್ಯ ಎದುರಿಸ್ತಾರೆ. ಅವ್ರು ಬೆದರಿಕೆ ಯಾರು ಹಾಕಿದ್ರು ಬಿಡೋದಿಲ್ಲ ಅವ್ರಿಗೆ, ಮತ್ತು ಅವ್ರು ಕರೆಸಿ ಹೊಡೆದಲ್ಲ ಅವರು ಯಾರು ಬೆದರಿಕೆ ಹಾಕಿದವ್ರಿಗೆ. ಅದ್ರಾಗೇನು ಅರ್ಥನೇ ಇಲ್ಲ ಅದಕ್ಕೆ. ಜಡ್ ಕೆಟಗರಿ ಬೇಕಾದ್ರೆ ಕೇಂದ್ರ ಸರ್ಕಾರ ಕೇಳಿ ಜಡ್ ಕೆಟಗರಿ ತೊಗೊಳ್ಳಿ ಸರ್, ಸೆಕ್ಯೂರಿಟಿ ಯಾರು ಬೇಡ ಅಂತಾರೆ. ಜಡ್ ಕೆಟಗರಿ ಸೆಕ್ಯೂರಿಟಿ ಬೇಕಾದ್ರೆ ತೊಗೊಳ್ಳಿ, ಅದು ಮುಖ್ಯಮಂತ್ರಿಗೆ ಇದ್ದೇ ಇರ್ತದೆ. ಅದು ಅವ್ರು ಬಿಟ್ಟಿದ್ದು, ಅವರಿಬ್ಬರು ಮಧ್ಯದಲ್ಲಿದೆ, ಅವರು ಬಿಟ್ಟಿದ್ದ ವಿಚಾರ. ಅದನ್ನು ನಾ ಜಗದೀಶ್ ಶೆಟ್ಟರ್ ಕೈ ಹಾಕಿ ಅದ್ರಾಗ ಹಾಕ್ಬೇಕು. ಅವ್ರಿಗೆ ಅವ್ರ ಹಣೆ ಬರುತ್ತೆ, ಅವ್ರು ರಾಜೀನಾಮೆ ಕೊಡ್ತಾರೋ ಇವ್ರು ಕೊಡ್ತಾರೋ ಅವ್ರ ಹಣೆ ಬರ. ಅದು ತೊಗೊಂಡು ನಾವೇನು ಏನು ಮಾಡ್ಬೇಕಾಯ್ತು. ಖರ್ಗೆ ಅವ್ರು ಹೇಳ್ತಾರೆ ನಿನ್ನೆ, BJP ಅವರು RSSದವರು ನೋಡ್ತೀವಿ ಒಂದು ಕೈ, ನಾವೇನಾದರೂ ಫೀಲ್ಡಿಗೆ ಇಳಿದ್ರೆ ನೀವು ನಿಮ್ಮ ಅಡ್ರೆಸ್ ಇರೋದಿಲ್ಲ ಅಂತ ಹೇಳ್ತಾರೆ. ನಿಮ್ಗೆ ಯಾರು ಬೇಡ ಅಂದ್ರಿ ಫೀಲ್ಡ್ ಇಳಿಯೋಕ್ಕೆ? ನೀನು ಹುಬ್ಳಿಯಲ್ಲಿ ಹೇಳ್ತಾರೆ ಖರ್ಗೆ ಅವರು, RSS BJP ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ನಾವೇನಾರು ಮನಸ್ಸು ಮಾಡಿದರೆ ನಿಮ್ಮನ್ನು ಪೂರ್ತಿ ನಾಶನ ಮಾಡಿಬಿಡ್ತೀವಿ. ಆಯ್ತು, ನಿಮಗೆ ಯಾರು ಬೇಡ ಅಂದರು? ನಿಮ್ಮಲ್ಲಿ ಲೀಡರ್ಶಿಪ್ ಸಿಗಿಲ್ಲ, ಒಂದು ಕುಟುಂಬದ ಮೇಲೆ ಡಿಪೆಂಡ್ ಆಗಿದೆ. ಖರ್ಗೆ ಅವರೇ, ಒಂದು ನೆಹರು ಕುಟುಂಬದ ಮೇಲೆ, ಇಂದಿರಾ ಗಾಂಧಿ ಕುಟುಂಬದ ಮೇಲೆ ಡಿಪೆಂಡ್ ಆದಂಥ ಪಾರ್ಟಿ ನಿಮ್ಮದು. ನಿಮ್ಮ ಮಾತು ಯಾರು ಕೇಳ್ತಾರೆ? ಖರ್ಗೆ ಅವರೇ ಯಾರು ಕೇಳ್ತಾರೆ? ಅಲ್ಲಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಏನು ಹೇಳ್ತಾರೆ ಅದನ್ನೇ ಕೇಳುವಂಥವ್ರು ನೀವು ಅಧ್ಯಕ್ಷರು, ಕೈಗೊಂಬೆ ಅಧ್ಯಕ್ಷರು ನೀವೆಲ್ಲರೂ. ಅದು ಬಿಟ್ಟು ಇವತ್ತು ಹಿಂದೆ ನೆಹರು ಅವ್ರ ಕಾಲದಲ್ಲಿ, ಇಂದಿರಾ ಗಾಂಧಿ ಕಾಲದಲ್ಲಿ ಆಗದಿದ್ದಂಥ ಕೆಲಸವನ್ನು, ರಾಜೀವ್ ಗಾಂಧಿ ಇದ್ದಂಥ ಕಾಲದಲ್ಲಿ ಆಗದಿದ್ದ ಕೆಲಸವನ್ನು ಮೋದಿಯವರು, ಅಮಿತ್ ಶಾ ಮಾಡಿದ್ದಾರೆ. ಅದನ್ನ ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಬರೀ ಪ್ರತಿ ಹಂತದಲ್ಲಿ ಹುಳುಕನ್ನು ತೆಗೆದು ಹಾಕುವಂಥದ್ದು, ಆ ರೀತಿ ಮಾಡೋದ್ರಿಂದ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಏನು ಉದ್ಧಾರ ಆಗೋದಿಲ್ಲ. ಅದಕ್ಕಾಗಿ ಈ ರೀತಿ ಆಪಾದನೆ ಮಾಡೋದು ನಿಲ್ಲಿಸ್ರಿ. ಸರ್ಕಾರಕ್ಕೆ ಎಲ್ಲ ರೀತಿ ನೈತಿಕ ಬೆಂಬಲ ಕೊಡಿ. ನೀವು ಅಂಕರ್ ಫೀಲ್ಡಿಗೆ ಬಂದು ಕೆಲಸ ಮಾಡೋದಿಲ್ಲ, ನೈತಿಕ ಬೆಂಬಲ ಕೊಡಿ ಸಾಕು. ಮೋದಿಯವರು ಎಲ್ಲ ರೀತಿ ಕೆಲಸ ಮಾಡ್ತಾರೆ. ಅವರು ದೇಶದ ಭದ್ರತೆಯ ದೃಷ್ಟಿಯಿಂದ ನೀವು ನೋಡಿದಾಗ ಈ ರೀತಿ ಒಂದು ರಾಜಕೀಯ ಸಲುವಾಗಿ ಸುಖ ಸುಮ್ಮನೆ ನಮ್ಮ ಆಂತರಿಕ ವಿಚಾರಗಳಕ್ಕೆ ಅದಕ್ಕೆ ನೋಡಿ ಏನಾಗಿದೆ, ರಾಹುಲ್ ಗಾಂಧಿ ಅಂತ ಒಬ್ಬ ಅಪ್ರೂವ್ದದ ಅಂದರೆ ಇಮ್ಮೆಚ್ಯೂರ್ಡ್ ಲೀಡರ್. ಈಗ ಅಮೇರಿಕ ಹೋಗ್ತಾರೆ, ಅಮೇರಿಕ ಹೋಗಿ ಭಾರತದ ಗೌರವ ಹೆಚ್ಚಳ ಮಾಡುವ ರೀತಿಯಲ್ಲಿ ಕೆಲಸ ಮಾಡಬೇಕು, ಸ್ಟೇಟ್ಮೆಂಟ್ಗಳು ಕೊಡಬೇಕು. ಇಲ್ಲಿ ಇಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲರಿ, ಮಹಾರಾಷ್ಟ್ರ ಇಲೆಕ್ಷನ್ ಸರಿಯಾಗಲಿಲ್ಲ ಅಂಥೇಳಿ ನೀವು ಅಮೇರಿಕ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೇನಾದರೂ ಹಿಂದೆ ಮುಂದೆ ಐತೇನೆ? ಇಲ್ಲ.
ಯಾರು ನಂಬ್ತಾರೆ ನೀವು ಸ್ಟೇಟ್ಮೆಂಟು? ಈ ರೀತಿ ಇಮ್ಯಾಚ್ಯೂರಿಟಿ ಇರೋದಿಲ್ಲ ರಾಹುಲ್ ಗಾಂಧಿಯವರು, ಅಂಥ ಕಾಂಗ್ರೆಸ್ ಪಾರ್ಟಿ ಅದು. ಹೀಗಾಗಿ ಪ್ರತಿ ಹಂತದಲ್ಲಿ ಹಿಂದೆ ದಾಳಿ ಇದು ಹಿಂದೆ ಎಲ್ಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದಕ್ಕೂ ಪ್ರೂಫ್ ಕೊಡ್ರಿ ಅಂತಂದರು ರಾಹುಲ್ ಗಾಂಧಿ. ಅಂದ್ರೆ ಯಾವುದು ಸರ್ಕಾರದ ನಿರ್ಧಾರಗಳನ್ನು ಸರ್ಕಾರದ ಅಧಿಕೃತ ಪ್ರಕಟ ಮಾಡಿದ ಮೇಲೂ ಸಹಿತ, ಪಾಕಿಸ್ತಾನದ ಅದು ಒಪ್ಪಿದ ಮೇಲೂ ಸಹಿತ ನೀವು ಸಾಕ್ಷಿ ಪೂರ್ವಕ ಅಂದರೆ ಅಂದರೆ ದೇಶದ ಬಗ್ಗೆ ನಿಮಗೇನು ಕಳಕಳಿ ಇಲ್ಲ, ಭದ್ರತಾ ವ್ಯವಸ್ಥೆ ಬಗ್ಗೆ ಏನೂ ಕಳಕಳಿ ಇಲ್ಲ. ನಿಮ್ಮ ಕಾಲದಲ್ಲಿ ನೀವು ಏನೂ ಮಾಡಲಿಲ್ಲ, ದೇಶಕ್ಕೆ ಶಾಂತಿ ತರಲಿಕ್ಕೆ ಏನೂ ಮಾಡಲಿಲ್ಲ. ಇವತ್ತು ಬೆಳಗಿನ ಸಾಯಂಕಾಲ ಮೋದಿಯವ್ರನ್ನ ಟೀಕಾ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳ್ತೇನೆ ನಾನು. ಯಾವ ರೀತಿ ಪರಿಸ್ಥಿತಿ ನೋಡಿ, ಈಗ ನೋಡಿ ಇದರಿಂದ ಭಾಳಷ್ಟು ಈಗ ಅಮೇರಿಕಾದ ನಿನ್ನೇನು ವಕ್ತಾರರು ಹೇಳಿದರು, ನಾವು ಭಾರತ ದೇಶಕ್ಕೆ ಎಲ್ಲ ರೀತಿ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಭಾರತ ದೇಶ ವಿಶ್ವದಲ್ಲಿ ಎಲ್ಲ ನಾಯಕರ ಜೊತೆ ಒಂದು ಒಡನಾಟ ಇಟ್ಕೊಂಡಿದ್ದಾರೆ. ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಡೆಫಿನೆಟ್ಲಿಯಾಗಿ ಇವತ್ತಿನ ನಾಳೆ ಸರಿಯಾದಂಥ ಪ್ರತ್ಯುತ್ತರವನ್ನು ಮೋದಿಯವರು ಕೊಟ್ಟೇ ಕೊಡ್ತಾರೆ ಅಂತ ವಿಶ್ವಾಸ ನನಗಿದೆ. ಪೂರ್ತಿ ಹೈ ಅಲರ್ಟ್ ಕೂಡ ಆಗಿದೆ, ನೀವು ಕೂಡ ಡಿಫೆನ್ಸ್ ಅಲ್ಲಿ ಇರುವಂತ. ಸೊ ಈಗಿನ ಪರಿಸ್ಥಿತಿ ಯಾವ ರೀತಿ? ಅಲ್ಲ, ಏನಿಲ್ಲ, ಈಗಿನ ಪರಿಸ್ಥಿತಿ ಏನಿರೋದು ಇರ್ತದೆ. ಆದರೆ ಮೋದಿಯವರು ಹಂತ ಹಂತವಾಗಿ ಎಲ್ಲ ರಾಷ್ಟ್ರಗಳ ವಿಶ್ವಾಸ ತೆಗೆದುಕೊಂಡು ಯಾವ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ರತ್ಯುತ್ತರ ಕೊಡಬೇಕು ಆ ಕೆಲಸವನ್ನು ಅವ್ರು ಮಾಡ್ತಾಯಿದ್ದಾರೆ. ಅದು ಕೊಡಲೇಬೇಕನ್ನೋದು ನನ್ನ ಅಭಿಪ್ರಾಯ. ಪ್ರತ್ಯುತ್ತರ ಕೊಡಲೇಬೇಕನ್ನೋದು ಜನರ ಭಾವನೆ ಇದೆ. ನಾನು ಇವತ್ತು ಅದಕ್ಕೆ ಪ್ರತ್ಯುತ್ತರ ಕೊಡಬೇಕಂತ ಹೇಳಿ ಮೋದಿಜಿಯವರಲ್ಲಿ ನಾನು ವಿನಂತಿ ಮಾಡ್ತೀನಿ.